ಸುಮ್ಮನೆ ಗಲಾಟೆ ಮಾಡಬೇಡ. ದಿನೇ ಅಷ್ಟೇ ಶಿಲ್ಪ. ವಾವ್ ಸೀಗೈತೆ. ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್. ಎಲ್ಲರೂ ರೆಡಿಯಾಗಿ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀರಿ. ಇವತ್ತು ಅಮ್ಮನಿಗೆ ಅಪ್ಪನಿಗೆ ನನ್ನ ತಂಗಿಗೆ ಪ್ರೋಟೀನ್ ಪೌಡರ್ ಮಾಡ್ಕೊಳ್ಳೋಣ. ಅಂದರೆ ಮಾಲ್ಟ್ ಅನ್ಬೋದು, ಪ್ರೋಟೀನ್ ಪೌಡರ್ ಅನ್ಬೋದು, ವೆಯ್ಟ್ ಲಾಸ್ ಪೌಡರ್ ಅನ್ಬೋದು, ಇಲ್ಲಾಂದರೆ ಏನಂತಾರೆ ಇಮ್ಯುನಿಟಿ ಪೌಡರ್ ಅನ್ಬೋದು. ಸೊ ಏನು ಬೇಕಾದರೂ ಕರಿಬೋದು. ಅದನ್ನು ಮಾಡಿಕೊಡೋಣ ಅಂಥೇಳಿ ಅದಕ್ಕೇನೇನು ಬೇಕು ಸಾಮಗ್ರಿಗಳೆಲ್ಲನೂ ತೊಗೊಂಬರೋದಕ್ಕೆ ಹೋಗ್ತಾಯಿದ್ದೀರಿ ಡಿ ಮಾರ್ಟ್ಗೆ. ಸೊ ಏನಂದರೆ ನವಧಾನ್ಯಗಳು ಇರುತ್ತಲ್ವ ಅದು ಬೇಕು, ಮತ್ತು ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಥರದ ಕಾಳುಗಳೆಲ್ಲ ಬೇಕಲ್ವ. ಹಾಗಾಗಿ ಆಗ ನಾನು ಮತ್ತು ಅಮ್ಮ ತಂಗಿ ಎಲ್ಲರೂ ಹೊರಡ್ತಾ ಇದ್ದೀರಿ. ಹಾಗೆ ವಿಡಿಯೋನು ಸ್ಟಾರ್ಟ್ ಮಾಡಿದ್ದೀನಿ. ಏನೇನು ತಗೊತೀರಿ ಡಿ ಮಾರ್ಟಲ್ಲಿ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಮನೆಗೆ ಬಂದಮೇಲೇನು ತೋರಿಸ್ತೀರಿ ಏನೇನು ತಗೊಂಬಂದಿದ್ದೀರಿ, ಏನೇನು ಸಿಕ್ತು ಅಂತ. ಓಕೆನಾ, ಬನ್ನಿ. ಇವತ್ತು ಅತ್ತಿಬೆಲೆಯಲ್ಲಿ ಇಲ್ಲಾಂದರೆ ಚಂದಾಪುರಕ್ಕೆ ಹೋಗ್ತೀರಿ ಡಿ ಮಾರ್ಟ್ಗೆ. ಎಲ್ಲಿ ಹೋಗ್ತಿರೋ ಅಪ್ಡೇಟ್ ಮಾಡ್ತೀನಿ. ಮತ್ತು ಏನೇನು ತೊಗೊಂಬತ್ತೀರೋ ಎಲ್ಲರೂ ಇಸ್ಕೊಂಬತ್ತೀರಿ. ನನ್ನ ಮಗಳು ನೋಡಿ ಊದ್ಕೊಂಡಿದ್ದಾಳೆ, ಕರ್ಕೊಂಡು ಹೋಗ್ತಾಯಿಲ್ಲ ಅಂತ. ಈ ಬಿಸಿಲಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗುತ್ತಾ ಫ್ರೆಂಡ್ಸ್? ಹೇಳಿದ ಮಾತು ಕೇಳಲ್ಲ. ಇವನು ಬರ್ತಾಯಿದ್ದಾನೆ ಲಗೇಜ್ ಎತ್ಕೊಂಬರೋದಕ್ಕೆ. ಸೊ ಬನ್ನಿ ಹೋಗೋಣ. ದಿನೇ ಅಷ್ಟೇ ಶಿಲ್ಪ, ಯಾರು ಏನು ಕೊಡ್ಸಲ್ಲ. ಹೋಗ್ತಾ ಇದ್ದೀರಿ ಮಕ್ಕಳನ್ನೆಲ್ಲ ಬಿಟ್ಟು ಬಿಸಿಲಾಗ. ಈ ಬಿಸಿಲಲ್ಲಿ ಸುಡು ಬಿಸಿಲು. ಸಂಜೆ ಟೈಮ್ ಹೋಗಿದ್ರೆ ಆದರೂ ಚೆನ್ನಾಗಿರ್ತಾಯಿತ್ತು. ಗೌರಮ್ಮಂಗೆ ನನ್ನ ಮಗನ ಕೈಗೆ ಲಗೇಜ್ ಹೊತ್ತಿಸ್ತೀರಿ. ಮನೆಗಿರು ಅಂದರೆ ಇದಿಲ್ಲ, ಬರ್ತಾವನೆ. ಅದಕ್ಕೆ ಅವ್ನಿಗೆ ಲಗೇಜ್ ಹೊತ್ತಿಸೋದು, 2 ಮೂಟೆ ತಲೆ ಮೇಲೆ ಎಕ್ಸೋದು ಅಲ್ಲ ಶಿಲ್ಪ? ಇಲ್ಲಾಂದರೆ ಏನು ಮತ್ತೆ ಮನೆಗೆ ಹೋಗು. ಯಪ್ಪ ಏನು ಬಿಸಿಲು ಫ್ರೆಂಡ್ಸ್. ಬಿಸಿಲಲ್ಲಿ ಕರ್ಕೊಂಡು ಹೋಗ್ತಾವ್ರೆ ನಮ್ಮ ಮಮ್ಮಿ. ಬನ್ನಿ ಹೋಗೋಣ. ಹಾಂ, ಕಾಣಿಸಿಲ್ಲ, ನಾನು ನೋಡಿಲ್ಲಪ್ಪ. ಎಲ್ಲಿ ಕೂತಿದ್ದ? ಫೈನಲಿ ಪಿಗ್ ಮಾರ್ಕೆಟ್ ಬಂದಿದ್ದೀರಿ. ಅತ್ತಿಬೆಲೆಯಲ್ಲೇ ಇತ್ತು. ಸೊ ಅತ್ತಿಬೆಲೆಯಲ್ಲೇ ತಗೊಂಡೋಗೋಣ, ಬೇಗ ಆಗುತ್ತೆ ಅನ್ಕೊಂಡ್ರಿ. ನಾವು ಚಂದಾಪುರಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದು. ನನ್ನ ತಂಗಿ ಬೇಡ, ಇಲ್ಲೇ ಸಿಗುತ್ತೆ ಎಲ್ಲಾನು ಅಂತ ಹೇಳಿದ್ರು. ಹಾಗಾಗಿ ಅತ್ತಿಬೆಲೆಯಲ್ಲೇ ತಗೊಂತಾ ಇದ್ದೀರಿ. ಸೊ ಎಲ್ಲಾನು ಸಿಕ್ತು ನಮ್ಗೆ, ಏನೇನ್ ಬೇಕು ಎಲ್ಲಾನು ಇತ್ತು. ಎಲ್ಲಾನು ತಗೊಂಡು ಇವಾಗ ಬಿಲ್ ಮಾಡ್ಕೊಂತ ಇದ್ದೀರಿ. ಏನೇನ್ ತಗೊಂಡಿದ್ದೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದನ್ನ ಯಾವ ತರ ಹುಡ್ಕೊಬೇಕು, ಯಾವ ತರ ಪೌಡರ್ ಮಾಡ್ಕೊಬೇಕು, ಏನೇನ್ ಹಾಕ್ಬೇಕು, ಎಷ್ಟ್ ಹಾಕ್ಬೇಕು ಎಲ್ಲ ಡೀಟೇಲ್ ಆಗಿ ತಿಳಿಸ್ತೀನಿ. ಟೋಟಲ್ ಆಗಿ ನಾನು 50 ಐಟಮ್ ತಗೊಂಡಿದ್ದೀನಿ. 50 ಐಟಮ್ ಹಾಕಿ ನಾನು ಈ ವೆಯ್ಟ್ ಲಾಸ್ ಪೌಡ್ರು ಇಲ್ಲಾಂದ್ರೆ ಪ್ರೋಟೀನ್ ಪೌಡ್ರು ಮಾಡ್ಕೊಂತ ಇರೋದು. ಸೊ ಏನೇನ್ ತಗೊಂಡಿದ್ದೀನಿ, ಎಷ್ಟೆಷ್ಟು ಗ್ರಾಮು, ಎಷ್ಟೆಷ್ಟು ಕೆಜಿ, ಎಷ್ಟೆಷ್ಟು 1/4 ಕೆಜಿನ, ಅರ್ಧ ಕೆಜಿನ, ಯಾವ ಬೆಳೆ, ಏನ್ ಕಾಳು, ಏನು ನವಧಾನ್ಯಗಳು, ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸು ಎಲ್ಲಾನು ಶೇರ್ ಮಾಡ್ಕೊಂತೀನಿ. ಸೊ ಹಾಗೆ ಇಷ್ಟೆಲ್ಲ ಸಾಮಗ್ರಿಗೆ ಎಷ್ಟು ಅಮೌಂಟ್ ಆಯ್ತು ಅನ್ನೋದು ನೀವೇನಾದ್ರೂ ತಿಳ್ಕೊಳ್ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದನ್ನು ಕೂಡ ಶೇರ್ ಮಾಡ್ಕೊಂತೀನಿ. ಈಸಿಯಾಗಿ ನೀವೇ ಮನೆಯಲ್ಲಿ ಮಾಡ್ಕೊಬಹುದು. ಸೊ ಫೈನಲಿ ಮನೆಗೆ ಬಂದ್ರಿ. ನಾವು ಎಲ್ಲಾನು ಎತ್ತಿಡ್ತಾ ಇದ್ದೀನಿ. ಇದನ್ನೆಲ್ಲ ನಾಳೆ ಪೌಡ್ರು ಮಾಡ್ಕೊಳೋಣ ಹುರ್ದಿ ಅಂತೇಳಿ. ಇವಾಗ ಸದ್ಯಕ್ಕೆ ಏನಂತ ತಂದಿದ್ದೀನಿ ನಾನು ತೋರಿಸಿ ಎತ್ತಿಡ್ತಾ ಇದ್ದೀನಿ. ನಾಳೆ ಡೀಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಓಕೆನಾ? ಫೈನಲಿ ಬಂದ್ರಿ ಫ್ರೆಂಡ್ಸ್. ಈಗ ಅದೆಲ್ಲ ಎತ್ತಿಟ್ಟು ಉರಿಬೇಕು. ನಾಳೆ ಉರಿತೀನಿ. ಬಿಸಿಲು ಬೇಗ ಹೋಗಿ ಬೇಗ. ಈಗ ಮಾವಿನಕಾಯಿ ತಂದಿದ್ರಿ. ವರ್ಷದ ಮೊದಲನೇ ಮಾವಿನಕಾಯಿ ತಿಂತಾ ಇದ್ದೀರಿ. ವಿಡಿಯೋ ನೋಡಿದ್ರೇನು ಬಾಯಿ ಸುರಿತಾ ಇದೆ. ನೀರು ಸೂಪರ್ ಆಗಿತ್ತು. ಉಪ್ಪು ಖಾರ ಹಾಕೊಂಡು ಬಿಸಿಲಲ್ಲಿ ಹೋಗಿ ಬಂದಿದ್ರಲ್ಲ, ಸ್ವಲ್ಪ ಸುಸ್ತಾಗಿತ್ತು. ಸೊ ಮಾವಿನಕಾಯಿ ಕಟ್ ಮಾಡ್ಕೊಂಡು ಫ್ಯಾಮಿಲಿ ಎಲ್ಲಾರು ತಿಂತಾ ಇದ್ದೀರಿ. ಮಕ್ಕಳು, ನಾವು ಎಲ್ಲ. ತುಂಬಾ ದಿನದಿಂದ ಆಸೆ ಇತ್ತು ನನಗೆ ಮಾವಿನಕಾಯಿ ತಿನ್ಬೇಕು ಅಂತ. ಮಾವಿನಕಾಯಲ್ಲಿ ನಂಗೆ ತೋತ್ ಮಾವಿನಕಾಯಿ ತರ ಕಟ್ ಮಾಡ್ಬಿಟ್ಟು ಅದು ಜಜ್ಜಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ.
ಸೊ ನನಗೆ ಮಾವಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಹಣ್ಣಕ್ಕಿನ ಈ ತರ ಕಾಯಿ ತೋತ್ ಮಾವಿನಕಾಯಿ ಆಗಿರ್ಬೇಕು. ಸೊ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ವಾಹ್ ಸೂಪರ್ ಆಗಿರುತ್ತೆ. ಸೊ ತುಂಬಾನೇ ಇಷ್ಟ ನನಗೆ. ಹಂಗಾಗಿ ಮನೆಯಲ್ಲಿ ನಮ್ಮಪ್ಪ ಒಂದು ತಂದಿದ್ರು, ಅದನ್ನೆಲ್ಲ ಕಟ್ ಮಾಡ್ಕೊಂಡು ಎಲ್ಲಾರು ಚೆನ್ನಾಗಿ ತಿಂತಾ ಇದ್ದೀರಿ. ಸೊ ಇದನ್ನು ತಿಂದು ಎಂಜಾಯ್ ಮಾಡ್ತಾ ಇದೀರಿ. ನೀವೆಲ್ಲ ಮಾವಿನಕಾಯಿ ಈ ವರ್ಷದ ಟೇಸ್ಟ್ ಮಾಡಿದ್ದೀರಾ ಇಲ್ವಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಬಿಸ್ಲಲ್ವಾ ಕಲ್ಲಂಗ್ರಿನೂ ತಿನ್ನೋಣ ಅಂತೇಳಿ ನನ್ ತಂಗಿ ಊರಿಂದ ಎತ್ ಕಳ್ಸಿದ್ಲಂತೆ ಅಮ್ಮಗೆ. ಸೊ ಅದನ್ನ ಕಟ್ ಮಾಡಿದ್ರೆ ಯೆಲ್ಲೋ ಕಲರ್ ಇದೆ. ಫಸ್ಟ್ ಟೈಮ್ ನಾನು ಈ ತರ ಕಲರ್ ನೋಡ್ತಾ ಇರೋದು. ಮತ್ತೆ ಎಲ್ಲಾರು ಅಷ್ಟೇ ಫಸ್ಟ್ ಟೈಮು ನಾವ್ ಇದನ್ನ ಈ ಕಲರ್ ನೋಡಿ ಇದನ್ನ ತಿಂತಾ ಇರೋದು. ಟೇಸ್ಟ್ ಅಂತೂ ವಾವ್ ಸೂಪರ್ ಆಗಿತ್ತು. ರೆಡ್ ಕಲರ್ ಬರುತ್ತಲ್ವಾ, ಅದನ್ನ ಒಂದೊಂದ್ ಸ್ವಲ್ಪ ಸಪ್ಪೆ ಇರುತ್ತೆ. ಈ ಯೆಲ್ಲೋ ಕಲರ್ ಕಲ್ಲಂಗಡಿ ಅಂತೂ ಸೂಪರ್ ಟೇಸ್ಟ್ ಆಗಿತ್ತು, ತುಂಬಾನೇ ಸಿಹಿಗಿತ್ತು. ಸೊ ನಮ್ಗೆ ಗೊತ್ತೇ ಇರಲಿಲ್ಲ ಇದು ಯೆಲ್ಲೋ ಕಲರ್ ಇರುತ್ತೆ ಇರೋದ್ರ ಒಳಗಡೆ ಅಂತ. ಅಮ್ಮ ನೋಡಿದ ತಕ್ಷಣ ಏನಂದ್ರು ಗೊತ್ತಾ, ಇದೇನು ಈ ಕಲರ್ ಆಗಿದೆ, ಕೆಟ್ಟೋಗಿದೆ, ಏನೋ ಎಳೆದೇನೋ ಅಂತ ಇದಾರೆ. ಆಮೇಲೆ ನಾನು ಹೇಳ್ದೆ ಇಲ್ಲ ಇಲ್ಲ ಇದು ಎಳೆದು ಅಲ್ಲ, ಕೆಟ್ಟೋಗಿಲ್ಲ, ಯೆಲ್ಲೋ ಕಲರ್ ಅಲ್ಲೂ ಬರುತ್ತೆ. ಸೊ ನಾನ್ ವಿಡಿಯೋ ನೋಡಿದೀನಿ ಅಂತ ಹೇಳಿ. ಆಮೇಲೆ ಹೌದಾ ನಾನ್ ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ಈ ಕಲರ್ ಅಂತ ಹೇಳ್ಬಿಟ್ಟು ಎಲ್ಲಾರುನು ಕಟ್ ಮಾಡ್ಕೊಂಡ್ ತಿಂತಾ ಇದೀರಿ. ರುಚಿ ಅಂತೂ ನಿಜ ಹೇಳ್ತೀನಿ ತುಂಬಾನೇ ಸ್ವೀಟ್ ಆಗಿತ್ತು. ನಾವ್ ತಿಂತೀರಲ್ವಾ ನಾರ್ಮಲ್ ಆಗಿರೋದು, ಅದ್ರಾಗಾದ್ರೂ ಒಂದೊಂದ್ಸತಿ ಅಷ್ಟೊಂದು ಸ್ವೀಟ್ ಇರಲ್ಲ. ಇದು ಏನ್ ಸ್ವೀಟ್ ಇತ್ತು ಗೊತ್ತಾ, ಸೂಪರ್ ಆಗಿತ್ತು. ಇದನ್ನ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಯ್ತು. ನನ್ ತಂಗಿ ನನ್ಗೆ ಇದು ಗೊತ್ತಿದ್ರೆ ನಾನು ಎತ್ ಕಳಿಸ್ತಾನೆ ಇರಲಿಲ್ಲ. ನನ್ಗೆ ಗೊತ್ತೇ ಇಲ್ಲ ಇದು ಇದ್ರೊಳಗಡೆ ಈ ಕಲರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ಲು. ಸೊ ಅವಳೇ ಎತ್ ಕಳ್ಸಿದ್ವು ಅಪ್ಪ ಅಮ್ಮಗೆ. ಕಲ್ಲಂಗಡಿ ಮನೇಲಿ ಇತ್ತು, ತಗೊಂಡೋಗಿ ತಿನ್ನಿ ಅಂತ. ಕಟ್ ಮಾಡಿದ್ಮೇಲೆ ಗೊತ್ತಾಯ್ತು ಇದ್ರೊಳಗಡೆ ಯೆಲ್ಲೋ ಕಲರ್ ಆಗಿದೆ ಅಂತ. ಸೊ ಎಲ್ಲಾರು ಇಷ್ಟಪಟ್ಟು ಚೆನ್ನಾಗಿ ತಿಂದ್ರಿ ನಾವು. ಸೊ ತಿಂದಿದ್ದಾದ್ಮೇಲೆ ಡಿಮಾರ್ಟ್ ಇಂದ ಪಾನಿಪುರಿ ಮಾಡೋಣ. ಮಕ್ಕಳು ಕೇಳ್ತಾ ಇದ್ದಾರೆ, ಹಾಗಾಗಿ ಪಾನಿಪುರಿ ಮಾಡ್ತಾ ಇದ್ದೀರಿ. ಆಲೂಗಡ್ಡೆ ತರಿಸಿ. ಸೊ ಮೊದಲಿಗೆ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀರಿ ನೋಡಿ. ಈಗ ಮಸಾಲೆ ಹಾಕಬೇಕು. ಮತ್ತೆ ಇವಾಗ ಪಾನಿ ಮಾಡೋಣ. ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಈಗ ಸಂಜೆ ಟೈಮ್ಗೆ ಸ್ನಾಕ್ ಮಾಡ್ತಾ ಇದ್ದೀನಿ. ಪಾನಿಪುರಿ ಮಾಡ್ಕೊಡೋಣ ಮಕ್ಳಿಗೆ, ಅಪ್ಪ ಅಮ್ಮಗೆ ಅಂತ. ನಾನು ಊರಿಗೆ ಬಂದ್ರೆ ಸೊ ಅವ್ರಿಗೆ ಏನೇನ್ ಇಷ್ಟನೋ ಅದೆಲ್ಲಾನು ಮಾಡ್ಕೊಡ್ತೀನಿ. ಅವ್ರಿಗಂತೂ ಈಚೆಗಡೆ ಹೋಗಿ ತಗೊಂಡ್ ತಿನ್ನೋ ಅಭ್ಯಾಸ ಇಲ್ಲ. ಹಂಗಾಗಿ ನಾನೇ ಊರಿಗೆ ಬಂದಾಗೆಲ್ಲ ಅವ್ರಿಗೆ ಏನೇನ್ ಇಷ್ಟನೋ ಎಲ್ಲ ನಾನೇ ಮನೇಲಿ ಮಾಡ್ಕೊಡ್ತೀನಿ. ಹಂಗಾಗಿ ಇವಾಗ ಇದು ಪಾನಿ ಮಾಡ್ಕೊಳೋದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತೆ ಪುದೀನ ಮತ್ತೆ ಜೀರಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದೀನಿ. ಇವಾಗ ಸೋಸ್ಕೊಂತಾ ಇದೀನಿ. ಕಾಫಿ ಜಾರಲ್ಲಿ ಇರಂದೆ ಸೋಸೋದು ಏನಾದ್ರೂ ಇದ್ರೆ ಅದ್ರಲ್ಲಿ ಸೋಸ್ಕೊಳ್ಳೋಣ. ನಮ್ಗೆ ಪಾನಿ ಮಾತ್ರ ನೀರ್ ಬೇಕು. ಈ ಏನ್ ತೆರಿಯಾಗಿದೆ ಅದು ಬೇಡ. ಹಂಗಾಗಿ ಎಲ್ಲಾನು ಚೆನ್ನಾಗಿ ಸೋಸ್ಕೊಳ್ಳೋಣ. ನೀವು ಬೇಕಾದ್ರೆ ಇದಕ್ಕೆ ಹುಣ್ಸೆಹಣ್ಣು ಕೂಡ ಬಳಸ್ಬೋದು. ಇವಾಗಂತೂ ಹುಣ್ಸೆಹಣ್ಣು ಸೀಸನ್ ಅಲ್ವಾ, ಇವಾಗ ಸಿಗುತ್ತೆ ನೋಡಿ ಪ್ಯೂರ್ ಆಗಿ ಹೊಸ ಹುಣ್ಸೆಹಣ್ಣು. ಅದನ್ನ ರಸನ ಹಿಂಡ್ಕೊಂಡು ಹಾಕೊಂಡ್ರೆ ಟೇಸ್ಟ್ ಇನ್ನ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ತುಂಬಾ ನಿಂಬೆಹಣ್ಣಿತ್ತು. ಅಪ್ಪ ನಿಂಬೆಹಣ್ಣು ತಂದಿದ್ರು, ತೋಟದಲ್ಲಿ ಎಲ್ಲೋ ಕಿತ್ಕೊಂಡ್ ಬಂದಿದ್ರು ಯಾರ್ದೋ ತೋಟದಲ್ಲಿ. ಸೊ ಹಂಗಾಗಿ ಅಮ್ಮ ನಿಂಬೆಹಣ್ಣು ತುಂಬಾ ಇದೆ, ನಿಂಬೆಹಣ್ಣು ಹಿಂಡು ಅಂತ ಹೇಳಿದ್ರು ಹುಣ್ಸೆಹಣ್ಣು ಬದಲು. ಸೊ ಹಂಗಾಗಿ ನಾನು ಇಲ್ಲಿ ನಿಂಬೆಹಣ್ಣನ್ನ ಹಿಂಡ್ಕೊಂತ ಇದೀರಿ. ನಿಮ್ಮ ಹತ್ರ ಏನಾದ್ರೂ ಹುಣ್ಸೆಹಣ್ಣು ಇದ್ರೆ ಇವಾಗ ಸಿಗುತ್ತಲ್ವಾ ಹುಣ್ಸೆಹಣ್ಣು, ಆ ಹುಣ್ಸೆಹಣ್ಣು ಹಾಕೊಳ್ರಿ. ಕಲರುನು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟ್ನು ತುಂಬಾ ಚೆನ್ನಾಗಿರುತ್ತೆ. ಹಳೆ ಹುಣ್ಸೆಹಣ್ಣು ಆದ್ರೆ ಸ್ವಲ್ಪ ಕಲರ್ ಕಪ್ಪಗೆ ಆಗುತ್ತೆ. ಹಂಗಾಗಿ ಸೊ ಇವಾಗ ಅದೇ ನೀರಿಗೆ ನಾನು ಫಸ್ಟಿಗೆ ನಿಂಬೆಹಣ್ಣು ಒಂದ್ 4-5 ನಿಂಬೆಹಣ್ಣು ದೊಡ್ಡ ಸೈಜದು. ಹುಳಿ ಎಷ್ಟು ಬೇಕು, ಖಾರಕ್ಕೆ ಸಮಾನ ಹುಳಿ ಇರ್ಬೇಕು. ಹಂಗಾಗಿ ನಿಂಬೆಹಣ್ಣು ಹಿಂಡ್ಕೊಂತ ಇದೀನಿ. ನಾನು ಒಂದ್ 5-6 ನಿಂಬೆಹಣ್ಣು ಹಿಂಡ್ಕೊಂಡಿದೀನಿ. ಸೊ ಆಮೇಲೆ ನೀರ್ ಹಾಕೊಂಡು ಇದು ಬಂದು ಬ್ಲ್ಯಾಕ್ ಸಾಲ್ಟ್ ಹಾಕೊಂತ ಇದೀನಿ. ಹಾಗೆ ಒಂದ್ ಸ್ವಲ್ಪ ಏನಂತಾರೆ ಇದು ಚಾಟ್ ಮಸಾಲ ಹಾಕೊಂತ ಇದೀನಿ. 1 ಸ್ಪೂನ್ ಚಾಟ್ ಮಸಾಲ, 1-2 ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೊಂಡು, ಆಮೇಲೆ ನಾರ್ಮಲ್ ಸಾಲ್ಟ್ ಹಾಕೊಂಡು ನೀರ್ ಎಷ್ಟು ಬೇಕು ಅಂದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಪಾನಿ ರೆಡಿ ಮಾಡ್ಕೊಳೋದು ಅಷ್ಟೇ. ಸಿಂಪಲ್ ಆಗಿ ರೆಡಿ ಮಾಡ್ಕೊಬಹುದು. ಈಗ ಡಿಮಾರ್ಟ್ ಹೋಗಿದ್ರಲ್ವಾ, ಬರೋವಾಗ ನಾವು ಪಾನಿಪುರಿ ರೆಡಿಮೇಡ್ ಇತ್ತು, ತಗೊಂಬಂದ್ವಿ. ಪಾನಿಪುರಿ ಮಾಡೋಣ ಅಂತ ಹೇಳ್ಬಿಟ್ಟೆ ಒಂದ್ 4 ಪ್ಯಾಕೆಟ್ ತಂದಿದ್ದು.
ಸೊ ಇದನ್ನ ನನ್ನ ತಂಗಿ ಇವಾಗ ಎಣ್ಣೆಯಲ್ಲಿ ಕರಿತಾ ಇದ್ದಾಳೆ. ಸ್ವಲ್ಪ ಒಂದ್ ಧನಿಯಾ ಸೈಡ್ ಪುಡಿ, ಅಲ್ಲಿ ಅವಳು ಕರಿತಾಳೆ, ಕೊತ್ತಂಬರಿ, ಇನ್ನೊಂದ್ ಸೈಡ್ ಅಲ್ಲಿ ಖಾರದ ನಾನು ಪುಡಿ, ಪಾನಿ ಮತ್ತೆ ಮಸಾಲ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀರಿ. ಇವತ್ತಂತೂ ನಮ್ಮನೇಲಿ ಪಾನಿಪುರಿ ಪಾರ್ಟಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಸ್ತಾಗಿ ತಿಂದ್ರಿ, ಒಬ್ಬೊಬ್ರು 15 ಏನೋ ತಿಂದ್ರಿ, 15 ತಿಂದ್ರೇನು ಸಾಲಿಲ್ಲ, ಅಷ್ಟು ಟೇಸ್ಟ್ ಆಗಿತ್ತು. ಈಗ ಆಲೂಗಡ್ಡೆಗೆ ಈರುಳ್ಳಿ, ಬ್ಲ್ಯಾಕ್ ಸಾಲ್ಟ್ ಮತ್ತೆ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಚಾಟ್ ಮಸಾಲಾ ಪೌಡರ್ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀರಿ. ಸೊ ಮಸಾಲ ಬಂದು ಸೇಮ್ ಇಷ್ಟೇ. ನೀವು ಬೇಕಾದ್ರೆ ಬಟಾಣಿ ಕೂಡ ಹಾಕೊಬಹುದು, ಕಳ್ಳೆ ಇರುತ್ತಲ್ವಾ ಅದನ್ನು ನೆನ್ಸಿದ್ರೆ ಅದನ್ನು ಬೇಯಿಸಿ ಕೂಡ ಹಾಕೊಬಹುದು. ನಾನು ಬೇರೆ ಕಾಳೇನು ನೆನ್ಸಿರಿಲ್ಲ, ಇದು ಇನ್ಸ್ಟೆಂಟ್ ಆಗಿ ಮನೆಗೆ ಬಂದಿದ ತಕ್ಷಣ ಮಾಡ್ತಾ ಇರೋದಲ್ವಾ, ಹಂಗಾಗಿ ಆಲೂಗಡ್ಡೆನೆ ಬೇಯಿಸ್ಕೊಂಡು ಇವೆಲ್ಲ ಮಸಾಲ ಹಾಕೊಂಡು ರೆಡಿ ಮಾಡ್ಕೊಂಡಿದೀನಿ. ಸೊ ಆಲೂಗಡ್ಡೆ ಮಸಾಲ ರೆಡಿ ಆಯ್ತು. ಈ ಕಡೆ ಪಾನಿಪುರಿಗೆ ಪಾನಿ ರೆಡಿ ಆಯ್ತು. ಸೊ ಆ ಕಡೆ ನನ್ನ ತಂಗಿ ನೋಡಿ ಇಷ್ಟು ಪೂರಿ ಆಗಿದೆ. ಇವಾಗ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು. ಬನ್ನಿ, ನಾವು ನಿಮ್ಮ ಜೊತೆ ನೀವು ಸೇರ್ಕೊಂಡು ನಮ್ಮ ಜೊತೆ ಬ್ಯಾಟಿಂಗ್ ಮಾಡಿರಾ, ಸುಮ್ನೆ ಹೇಳ್ತಾ ಇದ್ದೀನಿ. ಆಮೇಲೆ ನಾವು ತಿನ್ನಕ್ಕಾಗುತ್ತಾ ಅಂತ ಕಮೆಂಟ್ ಹಾಕ್ಬೇಡಿ, ಸುಮ್ನೆ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಫಸ್ಟಿಗೆ ನನ್ನ ತಂಗಿ ಎಲ್ಲಾರ್ಗುನು ಒಂದು 6 ಕೊಡ್ತಾ ಇದ್ಲು. ಎಲ್ಲಾರ್ಗುನು 6 ಪ್ಲೇಟ್ ಕೊಟ್ಟಿ, ನಮ್ಮನೇಲಿ ಪಾನಿಪುರಿ ಅಂದ್ರೆ ಎಲ್ಲರಿಗೂ ಫೇವ್ರೇಟ್ ಅಲ್ವಾ, ಕಿತ್ಲಾಡ್ತಾರೆ, ನಿನ್ ಜಾಸ್ತಿ ತಿನ್ಬಾರ್ದು, ನಾನ್ ಜಾಸ್ತಿ ತಿನ್ಬಾರ್ದು, ಎಲ್ಲಾರ್ಗುನು ಪರ್ಫೆಕ್ಟ್ ಆಗಿ ಒಂದೇ ಸಮನಾಗಿರ್ಬೇಕು, ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಅಂತ ಹೇಳಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಲೆಕ್ಕದಲ್ಲಿ ಕೊಟ್ಟಿದ್ರೇನು ನಮ್ಗೆ ಸಾಲೇ ಇಲ್ಲ. ವ್ಯೂವರ್ಸ್ನ ಅವ್ರೇನಾದ್ರೂ ಮಾಡಿ ಅಂತ ಹೇಳಿದ್ರೆ ಮಾಡೋಣ. 2 4 5 6 ತಟ್ಟೆ ಬೇಕು, 6 ತಟ್ಟೆ, 2 4 ಅಪ್ಪನ್ ಬಂದಾಗ ಹಾಕೊಂಡು ಬುಟ್ಟಿಗೆ ಮಾತ್ರ ಹಾಕಿಕ್ಕು, ನೀರಲ್ಲಿ ಹಾಕಿದ್ರೆ ಮೆತ್ತಗಾತೈತಿ. 10 ದಿನ ಆದ್ಮೇಲೆ ನಾನಂತೂ ಈಚೆ ಕಡೆ ತಿನ್ನೋದು ಬಿಟ್ಬಿಟ್ಟಿದ್ದೆ. ತಟ್ಟೆ ಸಾಲಲ್ಲ, 10 ಸಾಕಮ್ಮ. ಆಮೇಲೆ ತಿರ್ಗಾ ಹಾಕೊಂಡಣ ತಿಂದಿದ್ದಾದ್ಮೇಲೆ ಅದು 2 ಹಬ್ಬಕ್ಕೆ ಇಕ್ಕು, ಇದಾದ್ಮೇಲೆ ಬೇಕಾದ ತಿರ್ಗಾ ಮಾಡೋಣ. ಇರೋದು 6 ಜನ ಇರೋದು. ಸುಮ್ನೆ ಗಲಾಟೆ ಮಾಡಬೇಡ. ಎಲ್ಲರೂ ಮಸಾಲೆ, ಆಲೂಗಡ್ಡೆ ಮಸಾಲೆ ತುಂಬ್ತಾ ಇದ್ದಾರೆ. ಇವಾಗ ಅಟ್ಲೇನೆ ಯಾರು ಫಸ್ಟ್ ಬೇಕು? ಎಲ್ಲ ಒಂದೇ ಕಿತವು ಎಲ್ಲ ತಿನ್ಬಿಟ್ಟು ಫಸ್ಟ್ ಅದನ್ನ ಎಲ್ಲಾರ್ಗೂ ಕೊಟ್ಟಿದ್ದೀರಿ. ಇವಾಗ ಪ್ಯಾಕ್ಟಿಂಗ್ ಸ್ಟಾರ್ಟ್. ಅಯ್ಯೋ ತಿನ್ನಯ್ಯಪ್ಪ, ತಿನ್ನ, ಮೆತ್ತಗಾತೈತೆ. ತಿನ್ನು ಒಂದೇ, ತಿನ್ನೋಪ್ಪು, ಟೇಸ್ಟ್ ಹೇಳು ಹೆಂಗೈತೆ? ದುರ್ಸು ತಟ್ಟೆ ಹಿಂಗೆ ಇಡ್ಕಪ್ಪ, ತಟ್ಟೆ ಇಟ್ಕೊಂಡು ಹಿಂಗೆ ತಿನ್ನು. ಹೆಂಗೈತೆ? ಸೂಪರ್. ವಿಷ್ಣುಪ್ರಿಯ ತಟ್ಟೆ ಇಟ್ಕೋ, ಮೂತೈತ. ಸೂಪರ್ ಸೂಪರ್. ಗೋರಮ್ಮನು ಹೆಂಗೈತಮ್ಮ? ಸೂಪರ್. ಚಿನ್ನ ಚಿಚ್ಚಿಗಳು ಎಲ್ಲ ಬಾರಿಸ್ತಾವ್ರೆ, ನಾನು ಬಾರಿಸ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ 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 ಬಾಯ್.